ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕದ 4 ಸೇರಿದಂತೆ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಜೂನ್ 18ನೇ ತಾರೀಕು ರಾಜ್ಯಸಭೆಯ 24 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. ರಾಜ್ಯಸಭೆಯ 24 ಸ್ಥಾನಗಳಿಗೆ ಎಲೆಕ್ಷನ್ ನಿಗದಿಯಾಗಿರೋದು 18ನೇ ತಾರೀಕು ಜೂನ್ 18ರಂದು ದಿನಾಂಕ ಫಿಕ್ಸ್ ಆಗಿದೆ. 10 ರಾಜ್ಯಗಳ 24 ಸ್ಥಾನಗಳಿಗೆ ಎಲೆಕ್ಷನ್ ಡೇಟ್ ಈಗ ಅನೌನ್ಸ್ ಆಗಿದೆ. ಜೂನ್ 8ರಂದು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಇನ್ನು ಜೂನ್ 11ನೇ ತಾರೀಕು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆ ದಿನ. ಜೂನ್ 18ಕ್ಕೆ ರಾಜ್ಯಸಭೆಯ ಎಲೆಕ್ಷನ್, ಅವತ್ತೇ ಫಲಿತಾಂಶವು ಪ್ರಕಟ ಆಗಲಿದೆ. ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಘೋಷಣೆ ಮಾಡಲಾಗಿದೆ. ಇನ್ನು ಎಚ್.ಡಿ. ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಅವಧಿ ಮುಕ್ತಾಯ. ಹೀಗಾಗಿ ಅವರ ಬದಲು ಯಾರು ಅಂತ ಜೂನ್ 25ಕ್ಕೆ ಈ 4 ಜನರ ಅವಧಿ ಮುಕ್ತಾಯ ಹಿನ್ನೆಲೆ ಚುನಾವಣೆ. ಸದ್ಯ ರಾಜ್ಯಸಭೆಯ ಎಲೆಕ್ಷನ್ ದಿನಾಂಕ ಈಗ ನಿಗದಿಯಾಗಿದೆ. ಜೂನ್ 8ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರುತ್ತೆ. ಇನ್ನು ಜೂನ್ 11ರಂದು ನಾಮಪತ್ರ ಹಿಂಪಡೆಯೋದಕ್ಕೂ ಕೊನೆ ದಿನ. ಒಟ್ಟು 24 ಸ್ಥಾನಗಳಿಗೆ ನಡೆಯುವಂತ ಚುನಾವಣೆ. ಜೂನ್ 18ನೇ ತಾರೀಕು ರಾಜ್ಯಸಭೆಯ ಎಲೆಕ್ಷನ್ ನಡೆಯುತ್ತೆ. ಅವತ್ತಿನ ದಿನಾನೇ ಫಲಿತಾಂಶವೂ ಕೂಡ ಹೊರಬೀಳುತ್ತೆ. ಸದ್ಯ ಎಚ್.ಡಿ. ದೇವೇಗೌಡರು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಇವರ ಅವಧಿ ಮುಕ್ತಾಯ ಆಗ್ತಿರೋದ್ರಿಂದ ಇವರ ಬದಲಿಗೆ ಇನ್ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೆಸರುಗಳು ಈಗಾಗಲೇ ಓಡಾಡ್ತಾ ಇದೆ, ಚಾಲ್ತಿಯಲ್ಲಿದ್ದಾವೆ. ಒಂದಷ್ಟು ಕಾಂಪಿಟೇಷನ್ ಕೂಡ ಇದೆ. ಆ ಹೆಸರನ್ನು ಕೂಡ ನೀವು ಈಗಾಗಲೇ ಹಿಂದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸಿದ್ರಿ. ಆಕಾಂಕ್ಷಿಗಳು ಹಲವರಿದ್ದಾರೆ. ಆದರೆ ಕೊನೆಯದಾಗಿ ಯಾರ ಆಯ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಸದ್ಯಕ್ಕೆ ಚುನಾವಣೆಯ ದಿನಾಂಕ ಅಂತೂ ನಿಗದಿಯಾಗಿದೆ. ಒಟ್ಟು 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆ. ಅವತ್ತೇ ಚುನಾವಣೆ, ಅವತ್ತೇ ಫಲಿತಾಂಶ ಪ್ರಕಟ. ಜೂನ್ 18ನೇ ತಾರೀಕು. ಹಾಗಾದ್ರೆ ರಾಜ್ಯಸಭೆಯ ಸದಸ್ಯತ್ವವನ್ನ, ಆ ರಾಜ್ಯಸಭಾ ಸ್ಥಾನವನ್ನ ಯಾರು ಪಡ್ಕೊಳ್ಳಲಿದ್ದಾರೆ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ರಾಜ್ಯಸಭಾ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಇಂದ ಅಂತ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅವಧಿ ಮುಕ್ತಾಯ ಆಗ್ತಿರೋದ್ರಿಂದ ಅವರ ಹೆಸರು ಈಗಲೂ ಚಾಲ್ತಿಯಲ್ಲಿದೆ. ಅವರೊಬ್ರು ಫಿಕ್ಸ್ ಅಂತಾರೆ, ಮತ್ತೆ ಮರು ಆಯ್ಕೆ ಅವರದ್ದೇ ಆಗುತ್ತೆ ಅಂತ. ಬಟ್ ಇನ್ನು ಉಳಿದಂತೆ ಇನ್ನಿಬ್ರು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾಂಪಿಟೇಷನ್ ಇದೆ. ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ದಾರೆ, ಅವರು ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದಿದೆ. ಇನ್ನಿಬ್ರು ಯಾರು ಅನ್ನೋದೇ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್, ಈಗ 4 ಸ್ಥಾನಗಳಿಗೆ ಅಂದ್ರೆ 4 ಜನರಿಗೆ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಆಯ್ಕೆ ಇದೆ. ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಮತ್ತೆ ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ. ಮತ್ತೇನ್ ಮಾಹಿತಿ ಇದೆ? ಯಾರ್ಯಾರ ಹೆಸರು ಚಾಲ್ತಿಯಲ್ಲಿದೆ? ಯಾರಿಗೆ ಸಿಗುತ್ತೆ ರಾಜ್ಯಸಭಾ ಸದಸ್ಯತ್ವ ಅಂತ? ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಬಿಜೆಪಿಯ ಈರಣ್ಣ ಕಡಾಡಿ ಮತ್ತು ಬಾಂಡ್ಗೆ ಈ 4ರ ಅವಧಿ ಮುಂದಿನ ತಿಂಗಳು 25ಕ್ಕೆ ಮುಕ್ತಾಯವಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈಗಾಗಲೇ ರಾಜ್ಯಸಭೆಯ ಚುನಾವಣೆಯ ದಿನಾಂಕವನ್ನು ಸಹ ಘೋಷಣೆ ಮಾಡಿರುವಂತದ್ದು. ಮುಂದಿನ ತಿಂಗಳು 8ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗ್ತಾ ಇರುವಂತದ್ದು. 9ನೇ ತಾರೀಕಿಗೆ ನಾಮಪತ್ರಗಳ ಪರಿಶೀಲನೆ ಆಗುತ್ತೆ. 10ನೇ ತಾರೀಕಿಗೆ ನಾಮಪತ್ರ ಹಿಂತೆಗೆದುಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಮುಂದಿನ ತಿಂಗಳು 18ರಂದು ರಾಜ್ಯಸಭೆಯ ಚುನಾವಣೆ ನಡೀತಾ ಇರುವಂತದ್ದು. ರಾಜ್ಯದಲ್ಲಿ ಈಗಾಗಲೇ 4 ರಾಜ್ಯಸಭೆಗೆ ಆಯ್ಕೆ ಆಗ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮರು ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಎಚ್.ಡಿ. ದೇವೇಗೌಡರನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ತಾರಾ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಇಂದ 3 ಸ್ಥಾನಗಳನ್ನ ಗೆಲ್ಲಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಒಬ್ಬರನ್ನ ಮಾತ್ರ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಯಾರನ್ನ ಕಣಕ್ಕೆ ಇಳಿಸ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ ನಲ್ಲೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮರು ಆಯ್ಕೆ ಮಾಡೋದ್ರ ಜೊತೆಗೆ ಇನ್ನೂ 2 ಸ್ಥಾನಗಳಿಗೆ ಕಾಂಗ್ರೆಸ್ ನಲ್ಲೂ ಸಹ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇರುವಂತದ್ದು. ಡಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಮೋಹನ್ ಕಾತ್ರಕಿ ಆಗಿರ್ಬೋದು ಮತ್ತು
PV ಶ್ರೀನಿವಾಸ್ ಸೇರಿದಂತೆ ಸಾಕಷ್ಟು ನಾಯಕರುಗಳು ಸಹ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ಲಿಕ್ಕೆ ಸಾಕಷ್ಟು ಕಸರತ್ತು ಮತ್ತು ಲಾಬಿಯನ್ನು ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಿಂದ 3 ರಾಜ್ಯಸಭೆಗೆ ಆಯ್ಕೆ ಆಗೋರು ಯಾರು ಅನ್ನೋದು ಒಂದ್ ಕಡೆ ಕುತೂಹಲವನ್ನು ಮೂಡಿಸಿದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಮತ್ತು JDS ನಿಂದ ಯಾರನ್ನ ಕಣಕ್ಕೆ ಇಳಿಸ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸೌಖ್ಯ, ಜಸ್ಟ್ ಬಿ ಆನ್ ಹೋಲ್ಡ್. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ ನೋಡಿ. ಸದ್ಯ ಈಗ ರಾಜ್ಯಸಭೆಯ 4 ಸ್ಥಾನಗಳ ಚುನಾವಣೆಗೆ ಬಿಗ್ ಫೈಟ್ ನಡೀತಾ ಇರೋದು. ಅದರಲ್ಲಿ 1 ಬಿಜೆಪಿಗೆ, 3 ಕಾಂಗ್ರೆಸ್ಗೆ. 3 ಸ್ಥಾನಕ್ಕೆ ಈಗ ಕಾಂಗ್ರೆಸ್ ಆಕಾಂಕ್ಷಿಗಳಿಂದ ತೀವ್ರ ಪೈಪೋಟಿ, ಲಾಬಿ ಮುಂದುವರೆದಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಖರ್ಗೆ ಬಳಿಕ 2 ಸ್ಥಾನಗಳಿಗೆ ಜೋರಾದಂತ ಪೈಪೋಟಿ. ಇತ್ತ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ 2 ಬಣ ಇದೆ. ದೇವೇಗೌಡರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ್ವಾ ಅನ್ನುವಂತ ಚರ್ಚೆಯೂ ಕೂಡ ಚಾಲ್ತಿಯಲ್ಲಿದೆ. ದೇವೇಗೌಡರನ್ನ ಮೈತ್ರಿ ಅಭ್ಯರ್ಥಿ ಮಾಡೋ ವಿಚಾರದಲ್ಲಿ ಬಿಜೆಪಿ ಇಬ್ಬಾಗ ಆಗೋಗಿದೆ. ಒಂದು ಬಣ ದೇವೇಗೌಡರಿಗೆ ಬೆಂಬಲ ಕೊಟ್ರೆ, ಮತ್ತೊಂದು ಬಣ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ದೇವೇಗೌಡರನ್ನ ಮೈತ್ರಿ ಅಭ್ಯರ್ಥಿ ಮಾಡಬೇಕು ಅಂತ ಅಶೋಕ್ ಎನ್ ಟೀಮ್ ಹೇಳ್ತಾ ಇದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ವಿಜಯೇಂದ್ರ ಟೀಮ್ ಬೇಡಿಕೆ ಇಟ್ಟಿದೆ. ಮೈತ್ರಿ ಧರ್ಮ ವರ್ಸಸ್ ಪಕ್ಷ ನಿಷ್ಠೆಯ ವಿಚಾರದಲ್ಲಿ ಬಿಜೆಪಿ ಒಳ ಚರ್ಚೆ ತೀವ್ರವಾಗಿ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾ ಇದ್ರು ವೀರೇಶ್. ಈಗಾಗಲೇ ಬಿಜೆಪಿಯಲ್ಲಿ 2 ರೀತಿಯಾಗಿ ಬಣ ಇದೆ. ಕೆಲವರು ದೇವೇಗೌಡರಿಗೆ ಅವಕಾಶ ಕೊಡಬೇಕು ಅಂತ, ಇನ್ ಕೆಲವರು ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ವಿರೋಧ. ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಚರ್ಚೆ, ಬಿಜೆಪಿ ಕಾಂಗ್ರೆಸ್ ಈ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಗ್ತಾ ಇದೆ ಅಂತ? ಸೌಖ್ಯ, ರಾಜ್ಯಸಭೆಗೆ ಆಯ್ಕೆ ಆಗ್ಲಿಕ್ಕೆ ರಾಜ್ಯದಿಂದ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇರುವಂತದ್ದು. ಮೊದಲಿಗೆ ಕಾಂಗ್ರೆಸ್ ನಲ್ಲಿ ಅವ್ರಿಗೂ ಸಹ ಸಾಕಷ್ಟು ಬಹುಮತ ಇರುವಂತದ್ದು. 139 ಸದಸ್ಯರು ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇಂದ 3 ರಾಜ್ಯಸಭೆಗೆ ಆಯ್ಕೆ ಆಗುವಂತ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಇಂದ ಈ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುಖಂಡರುಗಳು ಒತ್ತಡವನ್ನ ಮತ್ತು ಲಾಬಿಯನ್ನು ಸಹ ಮಾಡ್ತಾ ಇರುವಂತದ್ದು. ಆದ್ರೆ AICC ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿರಿತನ ಮತ್ತು ಅವರ ಅನುಭವ ಸಾಕಷ್ಟು ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೊಮ್ಮೆ ಮರು ಆಯ್ಕೆ ಮಾಡಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುತೇಕವಾಗಿ ಮರು ಆಯ್ಕೆ ಆಗ್ತಾ ಇರುವಂತದ್ದು. ಇನ್ನು 2 ಸ್ಥಾನಗಳಿಗೆ ಕಾಂಗ್ರೆಸ್ ಅಲ್ಲೂ ಸಹ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇರುವಂತದ್ದು. ಸಾಕಷ್ಟು ಮುಖಂಡರುಗಳು ಎಲ್ಲರೂ ಸಹ ರಾಜ್ಯಸಭೆಗೆ ಈ ಬಾರಿ ನಮ್ಮನ್ನ ಆಯ್ಕೆ ಮಾಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಯಾವ ಆಧಾರದ ಮೇಲೆ ಇನ್ನಿಬ್ಬರು ಸದಸ್ಯರುಗಳನ್ನ ಕಣಕ್ಕೆ ಇಳಿಸ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಮತ್ತು JDS ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿರುವ ಹಿನ್ನೆಲೆಯಲ್ಲಿ ದೇವೇಗೌಡರು ಸಹ ರಾಜ್ಯಸಭೆಗೆ ಅವಶ್ಯ ಮತ್ತು ಅನಿವಾರ್ಯತೆ ಆಗಿರುವ ಹಿನ್ನೆಲೆಯಲ್ಲಿ ದೇವೇಗೌಡರ ಹಿರಿತನ ಮತ್ತು ಅವರ ಅನುಭವದ ಆಧಾರದ ಮೇಲೆ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಈಗಾಗಲೇ HD ಕುಮಾರಸ್ವಾಮಿ ಮತ್ತು ದಳಪತಿಗಳು ಎಲ್ಲರೂ ಸಹ ಒಂದ್ ಕಡೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರುಗಳು ದೇವೇಗೌಡರ ಹೆಸರನ್ನ ಒಪ್ತಾರೋ ಇಲ್ವೋ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಬಿಜೆಪಿಯಲ್ಲೂ ಸಹ 2 ಬಣಗಳಾಗಿರುವಂತದ್ದು. ಹೀಗಾಗಿ ದೇವೇಗೌಡರ ಹೆಸರಿಗೆ ಯಾವ ರೀತಿಯಾಗಿ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ ಮತ್ತು JDS ನಾಯಕರುಗಳು ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಒಗ್ಗಟ್ಟಿನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ 1 ಸ್ಥಾನವನ್ನ ಗೆಲ್ಲಕ್ಕೆ ಅವರಿಗೆ ಅನಿವಾರ್ಯ ಆಗುತ್ತೆ ಅಂತ ಹೇಳ್ಬೋದು. ಸೌಖ್ಯ, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.